ನನ್ನ ಪ್ರೀತಿ ಜನತೆಗೆ ಚಟುಮೇರೆ ಗ್ರಾಮಸ್ಥರಿಗೆ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಈ ದೇವಸ್ಥಾನಕ್ಕೆ ಪುರಾತನ ಕಾಲದಿಂದ ದೇವಸ್ಥಾನ ಐತೆ. ಅಂದ್ರೆ ಅದು ಶ್ರೀ ಭೂದೇವಿ ಮತ್ತೆ ಸತ್ಯನಾರಾಯಣ ದೇವಾಲಯ ಚಟಿಮೇರೆ ಅಂತ. ಈಗ ಒಳಗಡೆ ಹೋಗ್ಬೇಕು. ಎಂಟ್ರೆನ್ಸ್ ತುಂಬಾ ಚೆನ್ನಾಗೈತೆ. ದೇವಸ್ಥಾನ ಹಳೆಯ ದೇವಸ್ಥಾನದಿಂದ ಅವ್ರನ್ನ ಒಂದ್ ಮಾತ ವಿಸಿಟ್ ಕೇಳಿ ಅಲ್ಲಿ ಒಳಗಡೆ ಕೇಳ್ತೀನಿ. ಬನ್ನಿ ಗಾಯ್ಸ್. ಬುಧವಾರ ಹಾಗೂ ಶನಿವಾರ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಈ ಒಂದು ಭಕ್ತಿಯುತವಾದಂತ ವಿಡಿಯೋನ ಕೊನೆಯವರೆಗೂ ದಯವಿಟ್ಟು ನೋಡಿ. ಭಗವಂತ ಅನುಗ್ರಹ ಎಲ್ಲರಿಗೂ ಆಗ್ಲಿ. ಶ್ರೀಮತಿ ರಾಮಾನುಜಾಚಾರ್ಯ ಎಲ್ಲ ಗುರುಗಳಿಗೆ ಒಂದು ಸತ್ತ ಈ ಒಂದು ವಿಶೇಷವಾಗಿ ಶ್ರೀದೇವಿ ಪೂಜೆ ಸಹಿತ ನಾರಾಯಣ ಸ್ವಾಮಿ ದೇವಾಲಯ ಅಂತಕ್ಕಂಥದ್ದು. ಈ ಒಂದು ದೇವಾಲಯ ಚಟ್ಟಂಗಿರಿಯ ಹೃದಯ ಭಾಗದಲ್ಲಿದೆ. ಈ ಒಂದು ದೇವಾಲಯದ ವಿಶೇಷ ಏನಪ್ಪ ಅಂತಂದ್ರೆ ಸರ್ವಾಲಂಕಾರ ಭೂಷಿತನಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿಯ ಜೊತೆ ಶ್ರೀದೇವಿ ಭೂದೇವಿ ಸಹಿತವಾಗಿ ಇರ್ತಕ್ಕಂಥದ್ದು ಈ ಒಂದು ವಿಶೇಷ. ಈ ಒಂದು ನಾರಾಯಣ ಸ್ವಾಮಿ ಪುರಾತನವಾದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಸುಮಾರು ಚೋಳರ ಕಾಲದಿಂದಲೂ ಕೂಡ ಈ ಒಂದು ನಾರಾಯಣ ಸ್ವಾಮಿಯಲ್ಲಿ ಈ ಒಂದು ನಾರಾಯಣ ಸ್ವಾಮಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಕಟಿ ಹಸ್ತ, ಅಭಯ ಹಸ್ತ ಇರ್ತಕ್ಕಂಥದ್ದು. ಕೋರಿದ ಇಷ್ಟಾರ್ಥಗಳನ್ನು ಕೂಡ ಶೀಘ್ರವಾಗಿ ಕೊಡುವಂತಹ ಪರಮಾತ್ಮ ಈ ಒಂದು ನಾರಾಯಣ ಸ್ವಾಮಿ. ಈ ಒಂದು ನಾರಾಯಣ ಸ್ವಾಮಿ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಅಂತ ಹೆಸರಿರ್ತಕ್ಕಂಥ ಶ್ರೀದೇವಿ ಭೂದೇವಿ ಸಹಿತವಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ವಿಶೇಷವಾಗಿ ಭಗವಂತ ಯಾರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಬಯಸ್ತಾರೋ ಎಲ್ಲರಿಗೂ ಕೂಡ ಶೀಘ್ರವಾಗಿ ಅನುಗ್ರಹವನ್ನು ಮಾಡತಕ್ಕಂಥ. ಆರ್ಥಿಕವಾಗಿ ನಾಸ್ತಿಕತೆಯನ್ನು ಬಿಟ್ಟು ಆಸ್ತಿಕರಾಗಿ ಯಾರು ಇಲ್ಲಿ ಬರ್ತಾರೋ ಅವರೆಲ್ಲರೂ ಕೂಡ ಭಗವಂತ ಇಲ್ಲಿ ಅನುಗ್ರಹವನ್ನ ಮಾಡ್ತಾನೆ ಅಂತಕ್ಕಂಥ ಒಂದು ವಿಶೇಷ. ಅದೇ ರೀತಿಯಾಗಿ ಈ ಒಂದು ನಾರಾಯಣ ಸ್ವಾಮಿ ಪುರಾತನ ಕಾಲದಿಂದಲೂ ಕೂಡ ಶಿಥಿಲವಾಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಭಗವಂತ ಇನ್ನೂ ಕೂಡ ಇಲ್ಲಿ ಉಳ್ಕೊಂಡಿದ್ದಾನೆ ಅಂತಂದ್ರೆ ಅವನ ಶಕ್ತಿ ಇದೆ ಅಂತಕ್ಕಂಥ ನಮ್ಗೆಲ್ಲರೂ ಕೂಡ ಗೋಚರವಾಗ್ತದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಭಗವಂತನ ಅನುಗ್ರಹದ ಮೇರೆಗೆ ಚಟ್ಟಂಗಿರಿ ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಒಂದು ಎಲ್ಲ ಶ್ರಮದ ಫಲವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಒಂದು ವರ್ಷದ ಹಿಂದೆ ಈ ಒಂದು ದೇವಸ್ಥಾನಕ್ಕೆ ಪುನರುಜ್ಜೀವನ, ಕಲಶ ಸ್ಥಾಪನೆ ಎಲ್ಲವನ್ನು ಮಾಡಿ ಮೂಲಃ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಮುಂದಾಳತ್ವದಲ್ಲಿ ಮಾಡಿ ಈ ಒಂದು ಭಗವಂತನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ವರ್ಷದಿಂದಲೂ ಕೂಡ ಭಗವಂತ ಇದೇ ದಿನ ಅಭಿವೃದ್ಧಿಯನ್ನು ಉಂಟಾಗುವುದನ್ನು ನಾವು ಕಾಣಬಹುದಾಗಿದೆ. ಸೇವೆಯನ್ನ ನಾವು ಸರಳವಾಗಿ ಮಾಡೋಣ ಅಂತ ಕೈ ಹಾಕಿದ್ರೆ ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ಬಹಳ ವಿಜೃಂಭಣೆಯಿಂದ ಆಗುತ್ತೆ. ಆ ಒಂದು ವಿಶೇಷತೆಗೆ ಆ ಒಂದು ಶಕ್ತಿ ಗ್ರಾಮಸ್ಥರ ಒಂದು ಶ್ರಮದ ಪ್ರತಿಫಲವಾಗಿ ಭಗವಂತ ಈ ಒಂದು ಬೆಲೆಯಾಗಿ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯಿಂದ ಪೂಜೆ ಪುಷ್ಪಗಳನ್ನು ಮಾಡಿಸ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿ ಬುಧವಾರ ಶನಿವಾರ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ರೀತಿಯಾಗಿ ಶ್ರೀರಂಗಂ ಮಾದರಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಂದು ಪ್ರತಿ ಶನಿವಾರ ಉತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು. ಇದು ಒಂದು ವಿಶೇಷ. ಈ ಒಂದು ಬೀದಿಯಲ್ಲಿ ಭಗವಂತ ಉತ್ಸವ ಹೋಗ್ತಾ ಇದ್ರೆ ಗೋವಿಂದ ನಾಮಸ್ಮರಣೆ ಮುಖಾಂತರವಾಗಿ ವೈಕುಂಠದಲ್ಲಿ ಹೋಗ್ತಾ ಇದ್ದೀರಿ ಅನ್ನತಕ್ಕಂಥ ಒಂದು ಭಾಸವಾಗ್ತದೆ. ಅದೇ ರೀತಿಯಾಗಿ ಪ್ರತಿ ಬುಧವಾರ ಶನಿವಾರ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಯಾರಿಗೆ ಮನೆ ಕಟ್ಟುವಲ್ಲಿ ವಿಳಂಬ ಆಗ್ತಾ ಇದೆ, ಸಂತಾನ ವಿಳಂಬ ಆಗ್ತಾ ಇದೆ, ಮದುವೆ ಮಾಡ್ತಕ್ಕಂಥ ಕಂಕಣ ಬಲದಲ್ಲಿ ವಿಳಂಬ ಆಗ್ತಾ ಇದೆ, ಅವರೆಲ್ಲರಿಗೂ ಕೂಡ ಭಗವಂತ ಶೀಘ್ರವಾಗಿ ಫಲಪ್ರದವನ್ನು ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳ. ವಿಶೇಷವಾಗಿ ಶ್ರೀದೇವಿ ಪೂಜೆ ಸಮೇತ ನಾರಾಯಣ ಸ್ವಾಮಿ ವಿಗ್ರಹ ಬರೆಯುವಂತಹ ಉತ್ಸವ ಮೂರ್ತಿ ಈ ಒಂದು ದೇವಾಲಯದ ವಿಶೇಷವಾಗಿ ಪ್ರತಿ ಶನಿವಾರ ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ದರೂ ಕೂಡ ಬಂದು ಪ್ರತಿ ಶನಿವಾರ ಇಲ್ಲಿ ಉತ್ಸವನ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಅದಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಪ್ರತಿ ಶನಿವಾರ ಉತ್ಸವ ನಡೀತಾ ಇದೆ. ಯಾರಾದರೂ ಕೂಡ ಭಗವಂತನ ಅನುಗ್ರಹ ಪಡೆಯಬೇಕು ಅಂದವರು ಶನಿವಾರ ಬಂದು ಪಾಲ್ಗೊಳ್ಳಬಹುದು. ನಾರಾಯಣ ಸ್ವಾಮಿ ದೇವಾಲಯ ಚಟ್ಟಂಗಿರೆ ಇಲ್ಲಿ ನೆಲೆಸಿರ್ತಕ್ಕಂಥ ಭಗವಂತ ಇಲ್ಲಿ ಆಯುಷು ಆರೋಗ್ಯವನ್ನ ಕೊಟ್ಟು ಎಲ್ಲ ಗ್ರಾಮಸ್ಥರನ್ನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಒಂದು ಸಂತೃಪ್ತಿಯಾಗಿ ಪಡಿಸಿದ್ದಾರೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಭಗವಂತ 2 ಅಭಯಹಸ್ತಗಳನ್ನ ನಾವು ಇಲ್ಲಿ ಕಾಣಬಹುದು. ಈಗ
ನಮ್ಮ ಗುರುಗಳು ಹೇಳ್ದಂಗೆ ಯಾವುದೇ ಸಂಕಷ್ಟಗಳು ಯಾವುದೇ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗ್ತದೆ ಅಂತಾನೆ ಹೇಳ್ಬೋದು. ಯಾವುದಂದ್ರೆ ಈಗ ಕಂಕಣ ಬಲ ಇರ್ಬೋದು, ಆರೋಗ್ಯದ ಸಮಸ್ಯೆ, ಮನೆ ಕಟ್ಟೋದು ಇರ್ಬೋದು, ಯಾವುದೇ ಸಂಕಷ್ಟಗಳು ಇದ್ರೂ ಕೂಡ ಇಲ್ಲಿ ಭಗವಂತ ಸಂತೃಪ್ತಿಯಾಗಿ ನೆರವೇರಿಸ್ತಾನೆ ಅಂತ ಹೇಳ್ತಾ ಆ ಭಗವಂತನಲ್ಲಿ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಸದುಪಯೋಗವನ್ನು ಪಡ್ಕೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನಗೆ 7 ವರ್ಷದಿಂದ ಇತ್ತು, 5-6 ವರ್ಷದಿಂದ ಇತ್ತು ಕೈಲಿ. 5-6 ವರ್ಷದಿಂದ ಅಂದ್ರೆ ಒಂದು 15 ದಿನದಲ್ಲಿ ನಾನು ಪ್ರಸಾದ ಕೊಡಕ್ಕೆ ಗುರುಗಳು ಪ್ರಸಾದ ತಂದಿರೋ ಅದು ಹಂಚಕ್ಕೆನೆ ಹಂಚ್ಕೊತಾ ಇದ್ರೆ ಇದು ಸ್ವಲ್ಪ ನೋಡಿದ್ರೆ ಅಸಹ್ಯ ಪಟ್ಕೊತಾರೆ ಅಂದ್ಬಿಟ್ಟು ಹಂಚ್ಕೊಂಡು 2 ಸತಿ ಕೈ ಹಚ್ಚಿ ಇದು ಮಾಡಿದೆ. ಹಚ್ಚಿದ ಮೇಲೆ ಅದು ನಾನೇನು ಹಚ್ಕೊಂಡಿರ್ಲಿಲ್ಲ. ಪರಮಾತ್ಮ ಕೈ ಮುಚ್ಕೊಳ್ಳೋದು ನೆಕ್ಸ್ಟ್ ಬರೋದು ಏನು ಇದ್ದಂಗೆ ಇಲ್ಲ. ಹಂಗಾದ್ಮೇಲೆ ನನ್ನ ಕೈ ಕ್ಲೀನಾಗಿ ಈ ಥರ ನೀಟಾಗಿದೆ. ಒಂದು ಅಲರ್ಜಿ ಆಗ್ಬೋದು, ಒಂದು ಪರಮಾತ್ಮಂದು ಏನೇ ಒಂದು ಉದರತುಂಡ ಇದ್ರು ಅರ್ಸ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ. ಅದು ನೀನು ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡೋದು ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡುತ್ತೆ.